ಹೇಳಕ್ಕಾಗುತ್ತೆ? ಡೆತ್ ಇಸ್ ಬಿಯಾಂಡ್ ಅಸ್ ಅಲ್ವಾ. ಹೌದು. ನಾನು ಒಂದೇ ತಿಳ್ಕೊಂಡಿರೋದಮ್ಮ ಇದರಿಂದ, ದಟ್ ಲೈಫ್ ಅಲ್ಲಿ ಯು ಶುಡ್ ಬಿ ವೆರಿ ಹ್ಯಾಪಿ ಟಿಲ್ ದ ಲಾಸ್ಟ್ ಬ್ರೆತ್. ನೀವು ಹೆಂಗ್ ಹೋದ್ರಿ ಅಲ್ಲ, ಹೌ ಯು ಲಿವ್ಡ್ ಯುವರ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅಪ್ಪುಗೆ ಎಲ್ರು ಅಲ್ಲಿ ನೆನ್ಸ್ಕೊತಾರೆ, ಹಿ ಲಿವ್ಡ್ ಹಿಸ್ ಲೈಫ್ ಹ್ಯಾಪಿಲಿ. ಅಪ್ಪು ವಾಸ್ ಅನ್ ಹ್ಯಾಪಿ ಮ್ಯಾನ್. ಪ್ರತಿಯೊಬ್ರು ಅಪ್ಪುಗೆ ಹಾಗೆ ನೆನ್ಸ್ಕೋಬೇಕು, ಬೇರೆ ಏನು ನೆನ್ಸ್ಕೋಬಾರ್ದಮ್ಮ ಈ ಟೈಮಲ್ಲಿ. ನಿಜ. ಸರಿಯಲ್ಲ ಅದು. ನಿಜ. ನೀವು ಕಳೆದಂತಹ ದಿನಗಳನ್ನ ನಿಮ್ಮ ಮೇಲೆ ಹಾಕೋದಾದ್ರೆ ನೀವು ಹೇಳಿದ್ರಿ ಅಂದ್ರೆ ಡಿಕೆಟ್ ಸೆಟ್ಗೆಲ್ಲ ಬಂದಿದ್ರು ಅಂತ ಹೇಳಿ, ಕೊನೆಗೆ ಯಾವಾಗ ಮಾತನಾಡಿಸಿದ್ದು ಅಂದ್ರೆ ಆ ಸಂದರ್ಭದಲ್ಲಿ? ಐ ಥಿಂಕ್ ಅವರು ಆಕ್ಚುಲಿ ಅವರು ಯಾವ್ದಾರ ರಿಯಾಲಿಟಿ ಶೋಗ್ ಬಂದಾಗ ಬಹುಶಃ ಅಷ್ಟು ಹೊತ್ತಿರಲ್ಲ, ಬಟ್ ನಮ್ಮ ಮಕ್ಕಳು ಅಷ್ಟು ಟ್ಯಾಲೆಂಟೆಡ್ ಆಗಿದ್ರು ಅಂತ ಅವರಲ್ಲೇ ಕೂತ್ಕೊಂಡು ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ನೋಡಿ, ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಂಡು ರಾತ್ರಿವರೆಗೂ ಇದ್ದು ಕೇಕ್ ಕಟ್ ಮಾಡಿ, he was very happy that day. Actually, ನಾನು ಬೇರೆ ನ್ಯೂಸ್ ಚಾನಲ್ ಹೇಳ್ತಾ ಇದ್ದೆ, ಅಪ್ಪು ಸಿನಿಮಾ ರಿಲೀಸ್ ಆಗಿ ಮುಂದಿನ ವರ್ಷಕ್ಕೆ 20 ವರ್ಷ ಆಗುತ್ತೆ. And we all wanted to celebrate it. Correct. ಈ 20 years ಒಳಗಡೆ it's not acceptable. ನಿಜ. ಜೇಮ್ಸ್ ಮೂವಿ ಇತ್ತು, ಜೇಮ್ಸ್ ಮೂವಿ ಶೂಟಿಂಗ್ ಅಲ್ಲೂ ಹೋಗಿದ್ರು. ಆ ಮೂವಿ ಒಂದು ದೊಡ್ಡ ಕನಸನ್ನ ಕಟ್ಕೊಂಡಿದ್ರು ಅವರು. ಇಲ್ಲಮ್ಮ, I think Appu will always be in our memories ಅಲ್ಲ.